ಇಲ್ಲಿ ಬೈ ರಾಪಿಲಕ್ಷ್ಮಿ ಇಲ್ಲೇ ನೀವು ಕೇಳಿಲ್ಲ ಹಳೆ ಫೋಟೋ ಹಾಕಿಲ್ಲ ಅಂತ ಇದಾಕಿದ್ರೆ ರಾಪಿಲಕ್ಷ್ಮಿ ಅಂತ ಫೋಟೋ ಅಲ್ಲ ಹಾಕ್ತಾರೆ ಕವರ್ ಮೇಲೆ ಫೋಟೋ ಹಾಕ್ತಾರಾ ಎಲ್ಲಿಗೆ ಹೋಗಿ ತಂದಾನೆ ಅಲ್ಲ ತಂದು ಇಲ್ಲಿ ಅವ್ರದ್ದು ಇವಾಗ ಹೊಸದು ಸೀರೆ ಬ್ರಾಂಡ್ ಇಟ್ಟಿದ್ದಾರಂತೆ ಅದಕ್ಕೆ ಇದು ಬೈ ಒನ್ ಗೆಟ್ ಒನ್ ಫ್ರೀ ಅಲ್ಲ ಇದು ಒಂದು ತಗೊಂಡೆ ಒಂದು ಫ್ರೀ ₹300 ಇದೆ ಇದು ₹300 ಇದೆ ಇದು ಎಷ್ಟು ರೂಪಾಯಿ ಇದೆ ಇದು ₹300 ಇದೆ ಬಟ್ ಸೆಟ್ ಪ್ರೈಸ್ ₹2,000 ಈ 2 ಸ್ಯಾರಿ ಓಪನ್ ಮಾಡಿಂಗಿದೆ ನೋಡೋಣ ಸೂಪರ್ ಆಗಿದೆ ಬಿಡಿ ಹೆಂಗಿದೆ ಸೂಪರ್ ಆಗುತ್ತೆ ಒಂದು ಸೆಲೆಕ್ಟ್ ಮಾಡಿ ನೀನ್ ತಾನೆ ಅದಕ್ಕೆ ಸೂಪರ್ ಆಗುತ್ತೆ ಒಂದ್ ಕಡೆ ಬಾರ್ಡರ್ ಇರೋದು ಕೆಳಗಡೆ ಮೇಲ್ ಬಾರ್ಡರ್ ಇಲ್ಲ ಚೆನ್ನಾಗಿದೆ ಇದು ವೈಟ್ ಕಲರು ಮತ್ತೆ ಇದು ಮೆರೂನ್ ಕಲರ್ ಅಲ್ಲ ಗ್ರೇಪ್ಸ್ ನೀಲಿ ಕಲರ್ ಅಂತ ಹೇಳತ್ತಾಗ ಇದು ನೀಲಿ ಕಲರ್ ಅಲ್ಲ ಇದು ಮತ್ತೆ ನೀಲಿ ಕಲರ್ ಈ ಕಲರ್ ಬರ್ತದೆ ಈ ಕಲರ್ ಇದು ನೇರ್ಲೆ ಕಲರು ಇದು ವೈಟ್ ಕಲರ್ ಮತ್ತೆ ನೇರ್ಲೆ ಕಲರ್ ಅಲ್ಲ ನೇರಳೆ ಅದು ನೀಲಿ ಕಲರ್ ಅಂದ್ರೆ ದಿಮ್ಕ ಬರೋದಲ್ಲ ಅದಾಯ್ತಾ ಇದು ಕೊಡ್ಬೋದಾ ₹1,000 ಕೊಟ್ಬಿಟ್ಟು ಬಂದಿದ್ದೀವಿ ತಾನೇ ಚೆನ್ನಾಗಿಲ್ಲ ಅಂದ್ರೆ ಕೊಟ್ಟಿದ್ದೀವ ಇದು ಈ ಕಲರ್ ನಿಯಂತ್ರ ಇರ್ಲಿಲ್ಲ ಅಲ್ವಾ ಅಮ್ಮ ಇದು ಇಲ್ಲ ಇದು ಕೂಡ ಇದ್ದಿಲ್ಲ ಅಲ್ಲ ಅದಕ್ಕೆ ನೋಡಿ ಸೂಪರ್ ಆಗದ ನಾನು ಹಾಕಿದ ಸೂಪರ್ ಇದು ಸೆರಗಿಂಗ್ ಇದು ಹಿಂಗೆ ಪ್ಲೇನ್ ಹಿಂಗೆ ಬಂದದೆ ಸೇಮ್ ಸೀರೆ ತರನೇ ಜಾಕೆಟ್ ಬ್ಲೌಸ್ ಬಂದದೆ ಇದು ಏನು ಇಷ್ಟ ಇದು ಕೆಳಗಡೆ ಬಂದಿರೋದು ಇದು ಪಿಕಾಕ್ ಸೀರೆ ಇದು ಪಿಕಾಕ್ ಇವೆರಡು ಸೀರೆಗೆ ₹2,000 ಒಂದು ತಗೊಂಡ್ರೆ ಒಂದು ಫ್ರೀ ಹೇಗಿತ್ತು ಸೂಪರ್ ಆಗಿತ್ತು ಸಂತೆ ಹೇಗಿತ್ತು ಸಂತೆ ಇಲ್ಲ ನೋಡಂಗೇ ಇಲ್ಲ ಅಷ್ಟು ಜನ ಕ್ಯೂ ಈ ಸೀರೆ ಕಲರ್ ಕೂಡ ಚೆನ್ನಾಗಿದೆ ಅಲ್ಲ ಇದು ತುಂಬಾ ತೂಕ ಇದೆ ಆಕ್ಚುಲಿ ಇದು ಎಷ್ಟು ರೂಪಾಯಿ ಇದು ₹1,868 ಅದಿರೋದು 2,000 ಇದೆ ₹2,895 ₹3,000 ಅದಕ್ಕೆ ಡಿಸ್ಕೌಂಟ್ ಕೊಟ್ಟಿರೋದು ಬಂದ್ಬಿಟ್ಟು ₹1,868 ಇನ್ನೊಂದು ಇವತ್ತು ಇದಿದ್ದು ನೇಮ್ ಮೇಲೆ 6% ಡಿಸ್ಕೌಂಟ್ ಅಂತ ಯಾರ ಎಸ್ಟಿಮೇಟ್ ಸಿಕ್ತು ನೇಮ್ ಮೇಲೆ ಸಿಕ್ತಲ್ಲ ಅದೇ ಇವತ್ತು ನಮ್ಮಮ್ಮನ ಹೆಸರು ಇಂದ ಸ್ಟಾರ್ಟ್ ಆಗ್ತಿತ್ತು ಸೊ 6% ಡಿಸ್ಕೌಂಟ್ ಸಿಕ್ತು ಸೂಪರ್ ಆಗುತ್ತೆ ಈ ಕಲರ್ ಹತ್ರ ಇರ್ಲಿಲ್ಲ ಅದಕ್ಕೆ ತಗೊಂಡು ಬಂದಿದ್ದೀನಿ ಇದು ಕೆಳಗಡೆ ಬಾರ್ಡರ್ ಎಲ್ಲ ಎರಡು ಕಡೆನೂ ಒಂದೇ ತರ ಬಂದಿದೆ ಎರಡು ಕಡೆನೂ ಒಂದೇ ತರ ಬಂದದೆ ಎರಡು ಕಡೆ ಒಂದೇ ತರ ಬಂದೈತೆ ನನ್ನ ಹತ್ರ ಇರ್ಲಿಲ್ಲ ಇದು ತಗೊಂಡು ಬಂದಿದ್ದೀನಿ 1,700 ಚಿಲ್ಲರೆ ಇದೆ ಫಸ್ಟ್ ಬಾರ್ಡರ್ ಬರ್ತದ ಎರಡು ಒಂದೇ ಸೇಮ್ ಬಾರ್ಡರ್ ಬರ್ತದೆ ನೋಡು ಸೇಮ್ ಬಾರ್ಡರ್ ಇದು ಹೂವು ಬಂದದೆ ಉಟ್ಕೊಂಡು ಚೆನ್ನಾಗಿರ್ತದೆ ಅಂದ್ಬಿಟ್ಟು ತಂದಿದ್ದೀನಿ ಬ್ಲೌಸ್ ಹಾಸ್ಬಿಟ್ಟು ಉಟ್ಬಿಟ್ಟು ತೋರ್ಸೋದು ಹೆಂಗಿರ್ತದೆ ಅಂತ ನಂತರ ಯಾವ ಅಷ್ಟು ಒಲ್ಟಿಲ್ಲ ಅಂತ ಹೇಳು ಅಷ್ಟು ಒಲ್ಟಿಲ್ಲ ಅಷ್ಟು ಇದು ಇಲ್ಲ ಅದು ಎರಡಕ್ಕೂ ಮಿಕ್ಸ್ ಆಗದೆ ಕೆಲವು ಒಲ್ಟು ಕಾಟನ್ ತರ ಬರ್ತದೆ ಅಷ್ಟು ಅದು ಇಲ್ಲ ಇದಕ್ಕಿಂತ ಸ್ವಲ್ಪ ಇಷ್ಟ ಇದೆ ಮೆತ್ಕದೆ ಹಾಕೊಂಡು ನೋಡಿ ಇದು ವೈಟ್ ಬ್ಲೌಸ್ ಬಂದದೆ ಇದಕ್ಕೆ ಸೇಮ್ ಕಲರ್ ಬ್ಲೌಸ್ ಬಂದದೆ ಆಯ್ತಾ ಯಾರು ಬೇಕಾದ್ರೂ ಹೋಗಿ ತಗೊಂಡ್ ಬರ್ಬೋದು ನಾಳೆಗೆ ಒಂದ್ ದಿವಸ ಲಾಸ್ಟ್ ಹೂವ ನಾಳೆ ಒಂದ್ ದಿವಸ ಲಾಸ್ಟ್ ಅಂತೆ 5 ದಿವಸ ಆಫರ್ ಅಂತ ಬಿಟ್ಟಾರೆ ನಾಳೆ ನೆಕ್ಸ್ಟ್ Z ವರೆಗೂ ಇರುತ್ತೆ ಅದೇ 5% ಅಲ್ಲ 6%
ಹಾ ಹಾ ಯಾರು ಬೇಕಾದ್ರೂ ನಾಳೆ ಇದೆಲ್ಲ? ಈ ಕವರ್ ಆಗದ ಯಾರು ಬೇಕಾದ್ರೂ ಹೋಗಿ ತಗೊಂಡ್ ಬರ್ಬೋದು. ಮತ್ತೆ ಹೆಂಗಿತ್ತು ಕಲೆಕ್ಷನ್ ಅದ್ರ ಒಳಗಡೆ? ಅಯ್ಯೋ 5,000 ರೂಪಾಯಿ 10,000 ರೂಪಾಯಿ ತಕ ಅವೆ 15,000 ರೂಪಾಯಿ ತಕ ಅದೆ ಮೈಸೂರು ಸಿಲ್ಕ್ ಯಾವ್ಯಾವ ಕಲರ್ ಬೇಕಾ ಕಲರ್ ಅವೆ ನಿಮ್ಗೆ ಯಾವ ಬೇಕಾದ್ರೆ ಆಡ್ಸ್ಬೋದು. 9 ಗಂಟೆಯಿಂದ 1 ಗಂಟೆ ಒಳಗಡೆ ಹೋಗಿ ಒಂದು ತಗೊಂಡ್ರೆ ಫ್ರೀ ಇರ್ತದೆ. ಯಾವಾಗ ಹೇಳಿ 9 ಗಂಟೆಯಿಂದ 1 ಗಂಟೆವರೆಗೂ ಹೋದ್ರೆ ಒಂದ್ ತಗೊಂಡ್ರೆ ಒಂದ್ ಹಾ ಕಲರ್ ಇರ್ತದೆ. ಲೇಟಾಗಿ ಹೋದ್ರೆ ಆರೋಗ್ಯ ಈಗ ನಮ್ ತರ ಆಗೋಯ್ತದೆ. ನಾವು ಹೋಗೋದ್ರಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ನಾವು ಸುಮ್ನೆ ಆರ್ಸ್ಕೊಂಡ್ ಬಂದಿದೀವಿ ಇರೋದು ಚೆನ್ನಾಗದೆ ಪರವಾಗಿಲ್ಲ ಅಂತ. ಚೆನ್ನಾಗಿದೆ ಕಲರ್ ಆರ್ಸ್ಕೊಂಡ್ ಬಂದಿದೀವಿ. ನಮ್ಗೆ ಗೊತ್ತಿರೋ 9 ಗಂಟೆಗೆ ಹೋಗ್ತಿದ್ದು ಗೊತ್ತಿರ್ಲಿಲ್ಲ ಆರ್ಸ್ಕೊಂಡ್ ಬಂದಿದೀವಿ. ನೀವು ಹೋಗೋರೆಲ್ಲ 9 ಗಂಟೆ ಒಳಗಡೆ ಹೋಗಿ. ಇನ್ನೊಂದೇನಂದ್ರೆ ಅಲ್ಲಿಗೆ ಹೋದಾಗ ನಮ್ಮನೆ ಇರೋ ತರ ಸೀರೆಗಳೇ ಕಾಣಿಸ್ತಿದ್ವಲ್ವಾ ಅಮ್ಮ? ಅದೇ ನಮ್ಗೆ ಗೊತ್ತಿಲ್ಲ ಅದೆಲ್ಲ ಮೈಸೂರು ಸಿಲ್ಕ್ ಅಂತ ನೀನು ಹಳೆ ಸೀರೆಗಳು ಅದೇ ಮಾಡ್ಕೊಂಡಿದ್ದೀನಿ. ಎಷ್ಟೋ ಸೀರೆ ನಾನ್ ಇರೋ ಸೀರೆಗಳೇ ಅಲ್ಲವೇ. ಇದು ನಮ್ಮ ಹತ್ರ ಇದೆ ಅಲ್ವಾ, ಇದು ಅದು ಮೈಸೂರು ಸಿಲ್ಕಿನ, ಇದು ನಮ್ಮ ಹತ್ರ ಇದೆ ಅಲ್ವಾ ಅದೇ ಡೌಟ್ ಆಯ್ತು. ನಾವ್ ತಗೋಬೇಕಂದ್ರೆ 500 ರೂಪಾಯಿ 500 ರೂಪಾಯಿ 300 ರೂಪಾಯಿ ಕೊಡ್ತೀವಿ. ಈಗ ನೋಡ್ರಿ 500 ರೂಪಾಯಿ 1000 ರೂಪಾಯಿ 2000 ರೂಪಾಯಿ 3000 ರೂಪಾಯಿ ಯಾಕವ್ರೆ ನಾನು ನೋಡ್ರೆ ಇದು ಈ ತರ ಕೆಳಗಡೆ ಎಲ್ಲ ಬರುತ್ತಲ್ಲ ಮಾವಿನಕಾಯಿ ಬಾರ್ಡರ್ ಸೀರೆ ಎಲ್ಲ ಮಾಡ್ಕೊಂಡು ಅದೇ ಏನ್ ಮಾಡೋಣ ಹಂಗವೆ. ಅಲ್ಲಿ ಮುಕ್ಕಾಲ್ ಭಾಗ ನಾ ಹತ್ರ ಇರೋ ಸೀರೆಗಳು ಯಾವೆ ಒಂದು 50% 40%. ಅದೆಲ್ಲ ನಿಮ್ಗೆ ಇರೋದಕ್ಕೆ ಬೀಗ ಅವೆಲ್ಲ ಹಳೆ ಮಾಡ್ಲು ಅಂತ ಇಕ್ಕಿದೀವಿ ನೋಡ್ರಿ. ಈಗ ಹಳೆ ಮಾಡ್ಲೇ ಅಲ್ಲವೆ. ನಾವು ಹಳೇದು ಅಂತ ಇಟ್ಟಿದೀವಿ. ಜಾಕೆಟ್ ಎಲ್ಲ ಓದೋ ಅಂತ ಇಟ್ಟಿದೀವಿ. ಹೋಗಿ ಇದು ಕರೆಕ್ಟ್ ತೊಗೊಂಡ್ಬರ್ತದೆ ಏನ್ ಬೇಕಾದ್ರೆ ಸದ್ಯಕ್ಕೆ ಅವೇ ಅಂದ್ಬಿಟ್ಟು ಕಡಿಮೆ ತಂದಿದ್ದೀನಿ. ಯಾರು ಬೇಕಾದ್ರೂ ಹೋಗಿ ತಗೊಂಬಂದು ಜಾಸ್ತಿನ. ಇನ್ನೊಂದು ಚೆನ್ನಾಗಿತ್ತು ತಗೊಂಡಿದ್ದು ಅದೆಲ್ಲ ಗಲೀಜಾಗಿದೆ ಅಂತ ಅಲ್ಲೇ ಬಿಟ್ಟು ಬಂದ. ಸಾಕಾಗಿತ್ತು ಅದು. ಇನ್ನೊಂದೇನಂತಂದ್ರೆ ನಾವು ತಗೊಂಡು ಡೈರೆಕ್ಟ್ ಮನೆ ಬಂದ್ಬಿಟ್ಟು ಡ್ಯಾಮೇಜ್ ಆಗಿದೆ ಅಂತ ವಾಪಸ್ ಕೊಟ್ರೆ ಇಸ್ಕೊಳ್ಳೋದಿಲ್ಲ ಅಲ್ಲ. ಸಾಕಾಗಿತ್ತು ಅದು. ಅದಕ್ಕೆ ಅಲ್ಲಿ 1300 ರೂಪಾಯಿ ಸಾಕಾಗಿತ್ತು. ಕ್ವಾಲಿಟಿ ಚೆಕ್ ಕೂಡ ಇದೆ. ಸೊ ನಾವು ನಮ್ಗೆ ಯಾವ್ದೇ ಬೇಕಾ ಸೆಲೆಕ್ಟ್ ಮಾಡ್ಕೊಂಡು ಅದು ಚೆಕ್ ಮಾಡ್ಸ್ಕೊಂಡ್ ಬರ್ಬೋದು. ಯಾವ್ದು ಚೆನ್ನಾಗಿದೆ ಏನೋ ಡ್ಯಾಮೇಜ್ ಏನಾದ್ರು ಆಗಿದ್ಯಾ ಅಂತ. ನಾವು ಇನ್ನೊಂದು ತಗೊಂಡಿದ್ವಿ ಅದು ಡ್ಯಾಮೇಜ್ ಆಗಿತ್ತು, ಸ್ವಲ್ಪ ಕರೆ ಆಗಿತ್ತಲ್ಲ, ಡ್ಯಾಮೇಜ್ ಜಾಸ್ತಿ ಆಗಿರಲಿಲ್ಲ. ಒಂದು ಸೂಜಿ ತರ ಏನೋ ಚುಚ್ಚಿದಂಗಿತ್ತು ಅಷ್ಟೇನೆ. ಅದೆಲ್ಲ 3-4 ಕಡೆ ಕಪ್ಪು ಆಗಿತ್ತು. ಸಾಕಾಗಿ ಸೀರೆ ಸಾಕಾಗಿತ್ತು. ಕಲರ್ ಎದ್ ಕಾಣಿಸ್ತಿತ್ತು ಕರೆ ಆಗಿರೋದು. ಸೊ ಅದಕ್ಕೆ ಅದಲ್ಲೇ ಬಿಟ್ಟು ಬಂದ್ವಿ. ಅದು ಬಂದ್ಬಿಟ್ಟು 1300 ರೂಪಾಯಿ ಅಷ್ಟೇನಾ? 1300 ಸೀರೆ ಇತ್ತು. ಗಂಡು ಬೇರೆ ಐತೆ ಕೆಳಗಡೆ ಇಷ್ಟು ದೊಡ್ಡ ಬಾರ್ಡ್ರು. ಅದೇ 1300 ಸೀರೆ ಇತ್ತು. ಚೆನ್ನಾಗಿತ್ತು ಅದು. ಹುಡುಕಿ ಸಾಕಾಯ್ತು ಸಿಗ್ಲಿಲ್ಲ ತಿರ್ಗಾ. ಹಾಗೇನೆ ಫಸ್ಟ್ ಟೈಮ್ ಸೆಲೆಕ್ಟ್ ಮಾಡ್ಕೊಂಡಾಗ ಸಿಗೋದು. ನೆಕ್ಸ್ಟ್ ಟೈಮ್ ಮತ್ತೆ ಇದೇ ತರ ನಾನು ಇದೇ ಎಷ್ಟೋ ಪರೀಕ್ಷೆ ಮಾಡಿದೀನಿ. ತಂದ್ಬಿಟ್ಟು ಹೋಗಿ ಅಂಗಡಿಗೆ ಹೋಗಿ ಹುಡುಕ್ರು ಸಿಗಲ್ಲ. ಹಂಗೆ ಸೀರೆ ಜಾಕೆಟ್ ಹೊಲ್ಸ್ಬಿಟ್ಟು ಹಾಕ್ಬಿಟ್ಟು ನೋಡ್ಬೇಕು ಹೆಂಗ್ ಕಾಣಿಸ್ತದೆ. ಅದು ವೇಟ್ ಅದೇ ಅಂತ ನಾನ್ ತಗೊಂಡಿದ್ದು. ವೇಟ್ ಅದೇ ಮೆತ್ಕದೆ ಅಂತ ತಗೊಂಡೆ. ಮೆತ್ತಗಿರೋ ಸೀರೆ ಜಾಸ್ತಿ ಇಲ್ಲ ನನ್ನ ಹತ್ರ. ನಮ್ಮಂಗೆ ಎಷ್ಟು ಸೀರೆ ಇದ್ರೂ ಸಾಫ್ಟ್ ಇರೋದ್ ಬೇಕು, ಮೆತ್ತಗಿರೋದ್ ಬೇಕು. ಅದೇನೋ ಹಾಕೊಂಡಾಗ ತೂಕನೇ ಆಗ್ಬಾರ್ದು, ಹಂಗಿರೋದ್ ಬೇಕಂತೆ. ತೂಕ ಆಗ್ಬೇಕು, ಕರೆಕ್ಟ್ ಕುತ್ಕೊಡ್ಬೇಕು. ತೂಕ ಇದ್ರೆ ಪರ ನಡೀತದೆ. ಯಾರಾಡ್ಬಾರ್ದು, ಮ್ಯಾಕು ಕಿಳಿಕು ನೆಗಿಬಾರ್ದು. ಇದು ಒಳಗಡೆ ನೆಗಿತದೆ, ಇದು ಕೆಳಗಡೆ ಚೆನ್ನಾಗದೆ ಕುತ್ಕೋತದೆ. ಒಳಗಡೆ ತೆಳ್ಳಗದೆ ಮೇಲೆ ಅದು ಗೊತ್ತಾಗಲ್ಲ. ಈ ಕೆಳಗಡೆ ಉಟ್ಕೋತೀವಲ್ಲ ಅದು ಗಟ್ಟೆ ಕುತ್ಕೋಬೇಕು. ನರಿಗೆ ಹಂಗೆ ಕುತ್ಕೋಬೇಕು. ಉಡ್ತಿದಂಗೆ ನರಿಗೆ ಕುತ್ಕೋಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ಅನುಶ್ರೀ ಸೀರೆ ಅದು ಇದು ತೋರಿಸ್ತಾರೆ. ಅಲ್ಲಿ ಎಂತ ಸೀರೆ ಇನ್ಸ್ಟಾಗ್ರಾಮ್ ಇರ್ಲಿಲ್ಲ ಅಲ್ಲಿ ಇದು ಅಂಗಡಿಲಿ. ಅನುಶ್ರೀ ಮದುವೆ ಉಟ್ಕೊಂಡಿರ್ಲಲ್ಲ, ಇನ್ಸ್ಟಾಗ್ರಾಮ್ ಹಂಗೆ ತೋರ್ಸೋದು. ಇದು ಅನುಶ್ರೀ ಹುಟ್ಟಿ ಸೀರೆ ಎಲ್ಲ ತೋರ್ಸ್ಕೊಂಡು ಇಟ್ಕೊಂಡ್ರ. ಈಗ ಸೇಮ್ ಇಲ್ಲ, ಸೇಮ್ ಅನುಶ್ರೀ ಹುಟ್ಟಿರ್ಲಿಲ್ಲ ಅವ್ಳ ಮದ್ವೆ ದಿವಸ ಆ ಸೀರೆ ಇನ್ಸ್ಟಾಗ್ರಾಮ್ ತೋರಿಸ್ತಾ ಇರೋದು. ಈಗ ಅಲ್ಲಿ ಬಂದಿಲ್ಲ. ಇದನ್ನ ನಮ್ಮಮ್ಮನೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಸೇಲ್ ಹಾಕಿದಾರೆ ಬಾ ಅಂತ ಕರ್ಕೊಂಡು ಹೋಗಿರೋದು. ಎಷ್ಟು ಅಪ್ಡೇಟೆಡ್. ನಾಳೆಗೆ ಲಾಸ್ಟ್ ಡೇಟ್ ಇದು. ಹೆಂಗ್ ಹೋದ್ವಿ ಇಲ್ಲಿಗೆ ಅಂತ ಮೊಬೈಲ್ ಇಟ್ಕೊಂಡು ನೋಡ್ದು. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಹೋದ್ವಪ್ಪ. ನೋಡೋಣ ಹೆಂಗಿರ್ತದೆ ಅಂತ. ತಗೊಳ್ದಿರೋ ಪರವಾಗಿಲ್ಲ, ಹೆಂಗಿರ್ತದೆ ಅಂತ ನೋಡ್ದು. ತಗೋಬೇಕನ್ನಿಸ್ತು, ತಗೊಂಡ್ ಬಂದ 3 ಸೀರೆನ. ಮತ್ತೆ ರಾಪೆ ರಶ್ಮಿ ಮ್ಯಾಮ್ನ ಮೀಟ್ ಮಾಡಿಯಲ್ಲ, ಸೂಪರ್ ಆಗಿತ್ತು.
ಹಿಂಗ್ ಮೊಬೈಲಲ್ಲಿ ನೋಡ್ತಿದ್ವಲ್ಲ, ಇವಾಗ ಡೈರೆಕ್ಟ್ ನೋಡ್ಕೊಂಡು ಬಂದು. ಇಷ್ಟ ದಿನ ಅವ್ರನ್ನ ರಾಪೇರ್ ಲಕ್ಷ್ಮಿ ಮ್ಯಾಮ್ನ ಮೊಬೈಲಲ್ಲಿ ನೋಡ್ತಿದ್ವು, ಇವತ್ತು ಡೈರೆಕ್ಟ್ ಆಗಿ ಮೀಟ್ ಮಾಡ್ಕೊಂಡ್ ಬಂದು. ಏನಂದ್ರು ಅವರು? ಸೂಪರ್ ಆಗಿದ್ಯಾ ಅಂತ, ಚೆನ್ನಾಗಿದ್ಯಾ ಅಂತ ಕೇಳಿದ್ರಲ್ವಾ. ಹಾ ಫಸ್ಟ್ ಟೈಮ್ ಒಬ್ರು ಸೆಲೆಬ್ರಿಟಿ ಮೀಟ್ ಮಾಡೋದಲ್ಲಮ್ಮ ನೀನು, ಅಲ್ವಾ? ಈ ನಾವ್ ಎಲ್ಲೂ ಸಿಕ್ಕಿರ್ಲಿಲ್ಲ, ಇವಾಗ ಅಲ್ಲಿ ಹೋಗಿದ್ಕೆ ಸಿಕ್ಕರು, ಮೀಟ್ ಮಾಡ್ಕೊಂಡು ಬಂದು. ನಾನ್ ಕರ್ಕೊಂಡೋಗಿ ಮೀಟ್ ಮಾಡ್ಸಿದ್ದೀನಿ. ನಾನ್ ಇನ್ಸ್ಟಾಗ್ರಾಮ್ ನೋಡಿದ್ಕೆ ಹೋಗಿದ್ದು, ಇಲ್ಲಾಂದ್ರೆ ಹಿಂಗ್ ಗೊತ್ತಾಯ್ತು. ನನ್ ಮೊಬೈಲ್ ಇಟ್ಕೊಂಡು ನೋಡಿತಾನೆ ಹೋಗಿದ್ದು. ನೋಡು, ಅದಕ್ಕೂ ಕ್ರೆಡಿಟ್ ಅವ್ರ ತಗೋತವ್ರೆ. ನೀನ್ ಮೊಬೈಲ್ ಇದ್ರು ವೇಸ್ಟ್, ಮೊಬೈಲ್ ಇಟ್ಕೊಂಡಿರ್ತೀರ ನೀವೆಲ್ಲ, ಓದಿರೋರೆಲ್ಲ ಮೊಬೈಲ್ ಇಟ್ಕೊಂಡಿರ್ತಾರೆ, ಏನ್ ಪ್ರಯೋಜನ ಇಲ್ಲ. ನಾವು ಸುಮ್ನೆ ನೋಡ್ತಾ ಇರ್ತೀವಿ, ನೋಡ್ಕೊ ಬರೋಣ ಅಂತ ಹೋಗಿದ್ವಪ್ಪ. ಸೂಪರ್ ಆಗಿತ್ತು, ಹೋಗಿ ಯಾರು ಬೇಕಾದ್ರೆ ತಗೊಂಡ್ ಬನ್ನಿ. ನಾಳೆ ಒಂದ್ ದಿವಸ ಲಾಸ್ಟ್ ಅದು. ಆಮೇಲೆ ಏನೂ ಇಲ್ಲ ಅಷ್ಟೇ. ಚೆಕ್ ಮಾಡಿಸ್ಕೊಂಡು ಬಿಲ್ ಮಾಡಿಸ್ಕೊಂಡು ನಿಮ್ದು ಇದು ಎಂತ ಗ್ರೂಪ್ ಇದು ತಗೊಂಡೋಗ್ರಿ, ಆಧಾರ್ ಕಾರ್ಡ್ ಏನೋ ತಗೊಂಡೋಗ್ರಿ, ಡಿಸ್ಕೌಂಟ್ ಕೊಡ್ತಾರೆ, ತಗೊಂಡ್ ಬನ್ನಿ. ಲಕ್ಕಿ ಕೂಪನ್ ಇರ್ತದೆ, ಲಕ್ಕಿ ಕೂಪನ್ ಲಕ್ಕಿ ಕೂಪನ್ ಹಾಕ್ಲೇ ಇಲ್ಲ. ಓಡ್ ಬಂದ್ಬಿಟ್ಟು ಆಟ ಬತ್ತು ಅಂತ. ನಾವು ಏನಂದ್ರೆ ಕ್ಯಾಬ್ ಆಲ್ರೆಡಿ ಬುಕ್ ಮಾಡ್ಬಿಟ್ಟಿದ್ವು, ಆಯ್ತಾ? ಯಾವ ಹಿಂಗೆ ಮಾಡ್ತೀವಿ. ಕ್ಯಾಬ್ ಬುಕ್ ಆಗಿತ್ತು, ಒಂದು ಆಟೋ ಕೂಡ ಬೇಗ ಬಂದ್ಬಿಟ್ಟಿದ್ರು. ಅವ್ರ ಆಟೋ ಕೆಳಗಡೆ ನಿಂತ್ಕೊಂಡಿದ್ರು. ಅದು ಬರ್ದ್ಬಿಟ್ಟು ಹಾಕೋಷ್ಟರಲ್ಲಿ ಬಂದ್ಬಿಟ್ಟು ಬರ್ದಾಕ್ತಿಲ್ಲ. ಅಷ್ಟೇ. ಅಂಡ್ ಈ ತಿಂಗಳು ಯಾರಾದ್ರೂ ಬರ್ಡೇ ಇದ್ರೆ ಕೂಡ ಗಿಫ್ಟ್ ಕೊಡ್ತಾರಂತೆ. ಒಂದು ಸರ ಕೊಡ್ತಾರೆ ನೋಡಿ. ಕ್ಯಾಮ್ರಾ ನೋಡ್ಕೊಂಡಿರ, ನೀನ್ ಫೋನ್ ಬಿಟ್ಬಿಟ್ಟು. ಅದೇ ಬರ್ತ್ಡೇ ಗಿಫ್ಟ್ ಕೊಡ್ತಾರೆ. ನಿಮ್ದು ಯಾವಾಗ ಅಂತ ಇದು ಹೇಳ್ರಿ, ಎಷ್ಟನೇ ತಾರೀಕು ಅಂತ. ಈ ತಿಂಗಳಲ್ಲಿ ಆಗಿರ್ಬೇಕು. ಈ ತಿಂಗಳಿನ ಇವತ್ತು ಎಷ್ಟು ತಾರೀಕಿನ? 3, 4 ಇನ್ನು 20 ದಿವಸ ಒಳಗಡೆ. 1ನೇ ತಾರೀಕಿಗೆ 30ನೇ ತಾರೀಕು ಒಳಗಡೆ ಇದ್ರೆ, ಈ ತಿಂಗಳು 28 ಅಷ್ಟೇ ಇರೋದಮ್ಮ. ಅದೇ ಒಟ್ನಲ್ಲಿ ತಿಂಗಳು ತುಂಬರೊಳಗಡೆ ಇದ್ರೆ ಕೊಡ್ತಾರೆ. ನಿಮ್ ಡೇಟ್ ಹೇಳ್ರಿ, ಕೊಡ್ತಾರೆ ಒಂದ್ ಸರನ. ಸೂಪರ್ ಆಗಿ ಆಧಾರ್ ಕಾರ್ಡ್ ಏನಾರು ತಗೊಂಡೋಗ್ಬೇಕು. ಸರ ಸೂಪರ್ ಆಗಿರ್ತದೆ, ಈಸ್ಕೊಳ್ರಿ, ಎಂಜಾಯ್ ಮಾಡ್ರಿ. ಸೀರೆನ ಎಂಜಾಯ್ ಮಾಡ್ರಿ. ಸರ ಫ್ರೀ ಸಿಗ್ತದಲ್ಲ, ಅದು ಹೆಂಗಿಲ್ಲ 1000 ರೂಪಾಯಿ 500 ರೂಪಾಯಿ ಇದೇ ಇರ್ತದೆ. ಸರ ಇಸ್ಕೊಳ್ರಿ, ಮರಿಬೇಡ್ರಿ ಯಾರು. ಸೀರೆಗಳ ಕಲೆಕ್ಷನ್ ಹೆಂಗಿತ್ತು? 1000 ರೂಪಾಯಿ ದುಡ್ಡು ಕೊಟ್ಟಂಗಿಲ್ಲ. ಅದು 15,000 ರೂಪಾಯಿ, 13,000 ರೂಪಾಯಿ, 10,000 ರೂಪಾಯಿ, 9,000 ರೂಪಾಯಿ, 5,000 ರೂಪಾಯಿ. ನಾನು ನೋಡಿದೆ 5,000 ರೂಪಾಯಿ ಇತ್ತು ಒಂದು. 1,000 ರೂಪಾಯಿಗಂತೂ ಯಾವ ಇಲ್ಲ, 1,000 ರೂಪಾಯಿ ಯಾವ ಸೀರೆನೂ ಇಲ್ಲ. 1,000 ರೂಪಾಯಿಗೆ ಇದೆ ಬೈ ಒನ್ ಗೆಟ್ ಒನ್ ತಗೊಂಡ್ರೆ 2,000 ರೂಪಾಯಿ ಕೊಟ್ಟು ಎರಡು ತಗೊಂಡ್ರೆ. ಅಂಡ್ ಇನ್ನೊಂದ್ ಏನಂತಂದ್ರೆ, ಬೈ ಒನ್ ಗೆಟ್ ಒನ್ ಅಲ್ಲಿ ಅವ್ರೆ ಎಷ್ಟು ಜನ ಬಂದ್ಬಿಟ್ಟು ಒಂದ್ ಕೊಡ್ತೀರಾ ಅಂತ ಕೇಳ್ತಾ ಇದ್ರು. ಒಂದ್ ಸೀರೆ ಕೊಡ್ತೀರಾ ಅರ್ಧ ಆಫರ್ಗೆ. ಅರ್ಧ ಆಫರ್ ಕೊಡಲ್ಲ, ಅದು ಆಫರ್ ಅಂತ ಬಿಟ್ಬೇಕು. ಆಫರ್ ಇದು ಅರ್ಧ ಆಫರಿಗೆ ಕೊಡ್ತಾರ. ಎಷ್ಟು ನೀನು ಕೇಳಿಸ್ಕೊಳ್ಳಿಲ್ವಾ? ಬಂದ್ಬಿಟ್ಟು ಕೌಂಟರ್ ಹತ್ರ ನೀನು ಒಂದ್ ಸೀರೆ ತಗೋತೀವಿ ಆಫರ್ ಕೊಡ್ತೀರಾ, ಒಂದ್ ಸೀರೆ ತಗೋತೀವಿ ಆಫರ್ ಕೊಡ್ತೀರಾ ಅಂದ್ರೆ ಒಂದ್ ಸೀರೆ 1,000 ರೂಪಾಯಿಗೆ ಅನ್ಸುತ್ತೆ. ಓದಿರೋರು ಹಂಗೆ ಕೇಳುದು, ಓದಿಲ್ದ್ರೆ ಸುಮ್ನೆ ತಗೊಂಬತ್ತಾರೆ. ಒಂದ್ ಸಿಕ್ತಲ್ಲ ಆಫರ್ ಅಂದ್ಬಿಟ್ಟು ತಗೋತಾರೆ. ಈ ಓದಿರ್ತಾರಲ್ಲ ಅವ್ರು ಅದ್ ಕೊಡ್ತೀರಾ ಇದ್ ಕೊಡ್ತೀರಾ ಅಂತ ಹೇಳಿರ್ತಾರೆ. ಯಾರು ಆಫರ್ ಬಿಟ್ರೆ ಆಫರ್ ಕೊಡ್ತಾರ? ಕೊಡಲ್ಲ. ಓದಿರೋದು ವೇಸ್ಟ್ ಆಗೋಯ್ತು ಇವಾಗ ನಮ್ಮ ಪ್ರಕಾರ. ಈಗ ಒಂದ್ ತಗೊಂಡ್ ಒಂದು ಆಫರ್ ಕೊಡ್ತಾರ? ಅದೇ ಅಯ್ಯಮ್ಮ ಅದೇ ಹೇಳಿಲ್ಲಲ್ಲ, ಆ ಸರ ಕೊಟ್ಟಿದ್ದು ಅಲ್ಲೇ ಬರ್ತಡೇ ಗಿಫ್ಟ್ 1 ರೂಪಾಯಿ ಕೊಡೋದು ಇಸ್ಕೊಂಬಲ್ಲ. 1 ರೂಪಾಯಿಗೆ ಅಷ್ಟು ವ್ಯಾಲ್ಯೂ ಇದೆ. ಏನ್ ಗೊತ್ತಾ, ಮಿಡ್ ನಮ್ಮಂತವ್ರೇನೆ ಅಯ್ಯೋ 1 ರೂಪಾಯಿ ಹೋದ್ರೆ ಹೋಗುತ್ತೆ ಅಂತ ಬಿಡೋದು. ಎಲ್ಲಾರ ಹತ್ರ ಬಿಡ್ತಾರೆ ಅನ್ಕೊಂಡಿದ್ಯಾ? 1 ರೂಪಾಯಿ ಅಲ್ವಾ? ಈಗ ನಾವ್ 1 ರೂಪಾಯಿ ಅವತ್ತು ಯಾರೋ ಆಟೋದಾಗ ಹೋಯ್ತಾ ಇರ್ತೀವಪ್ಪ, ಅಷ್ಟಮಿ ಮಾತ್ರ 1 ರೂಪಾಯಿ ಇರಲ್ಲ. ಬೆಳಗ್ಗೆನೆ ಎಷ್ಟು ಆಟೋಕ್ಕೆ 49 ರೂಪಾಯಿ ಆಗಿತ್ತು, 50 ರೂಪಾಯಿ. ಏನ್ ಮಾಡಕ್ಕಾಗಲ್ಲ. 1 ರೂಪಾಯಿ 2 ರೂಪಾಯಿ ಲೆಕ್ಕ ಹಾಕೈತದ? ಲೆಕ್ಕ ಹಾಕಿದ್ರೆ ಬದುಕಕ್ಕೂ ಆಗಲ್ಲ, ಆಯ್ತಾ? ಹಂಗೆ ಇಟ್ಕೊಂಡು ಸೀರೆ ತಗೊಳ್ ತೋರಿಸ್ತೀನಿ ಹೆಂಗಿದೆ ಅಂತ. ಮಾತಾಡಿ ನನ್ಗಂತೂ ಇಷ್ಟ ಆಯ್ತು, ತಗೊಂಡ್ ಬಂದಿದ್ದೀನಿ. ನಿಮ್ಗೆ ಯಾವ್ಯಾವ ಬೇಕೋ ತಗೊಂಡ್ ಬನ್ನಿ. ಬೇಗ ಹೋಗ್ರಿ, ಲೇಟಾಗಿ ಹೋಗ್ಬಿಡ್ರಿ. ಬೇಗ ಹೋದ್ರೆ ಚೆನ್ನಾಗಿ ಕಲರ್ ಸಿಗ್ತದೆ. ಆಫರ್ ಚೆನ್ನಾಗಿ ಕಲರ್ ಸಿಗ್ತದೆ. ಬೆಳಗ್ಗೆ 9 ಗಂಟೆ ಓಪನ್. 9 ಗಂಟೆಗ 11 ಗಂಟೆಗೆ 11 ಗಂಟೆಗೆ ಹೋಗ್ಬಿಡ್ರಿ. 11:30 ಹೋಗ್ರಿ. 11:30 ಹೋದ್ರೆ 1 ಗಂಟೆ ತನಕ ಆಫರ್ ಸಿಗ್ತದೆ. ನಾವು 11 ಗಂಟೆಗೆ ಹೋಗ್ಬೇಕಾಯ್ತು. ನಾವಿಲ್ಲಿ ಲೇಟ್ ಮಾಡಿದ್ಕೆ ಪಾಪ ಆಫರ್ ಎಲ್ಲ ಬಳ್ಕೊಬಿಟ್ಟಿದ್ರು. ಒಂದೊಂದು ಬಕೆಟ್ ತುಂಬ್ಕೊಂಡು ಹೋಗ್ತಿದ್ರು. ಇದು 1,868 ರೂಪಾಯಿ. ಅದ್ರ ಇಲ್ಲ ಅಂದ್ಬಿಟ್ಟು ತಗೊಂಡ್ ಬಂದೆ ಕಲರ್. ಅದು ಬಾರ್ಡ್ರ್ ನೋಡಿ. ನಾನು ಯಾವ್ದು ತಗೊಂಡಿರ್ತೀನೋ ಅದೇ ಎತ್ಕೊಂಡ್ ಬರ್ತೀನಿ, ತಿರ್ಗಿ ಹುಡ್ಕೋಕೆ ಹೋಗಲ್ಲ.
ಒಂದು ತಗೊಂಡ್ರೆ ಒಂದು ಫ್ರೀ ಅದು. ಇದು ಪಿಕಾಕ್ ಕೆಳಗಡೆ ಬಾರ್ಡರ್ ಪಿಕಾಕ್ ಡಿಸೈನ್ ಬಂದಿದೆ. ಇದು ಬಂದ್ಬಿಟ್ಟು ಒಂದು ತಗೊಂಡ್ರೆ ಒಂದು ಫ್ರೀ ತರ ಬರುತ್ತೆ. ಇದು ಕೆಳಗಡೆ ವೈಟ್ ಕಲರ್, ಮೇಲ್ಗಡೆ ಕಲರ್. ಇದು ಯಾವ್ದು ನಂಗೆ ಚೆನ್ನಾಗಿ ಕಾಣಿಸುತ್ತೆ? ಯಾವ್ದನ್ನು ಇಟ್ಕೊಳ್ಳಮ್ಮ? ಇದಾ? ಇದು ನಂಗೆ ಚೆನ್ನಾಗಿ ಕಾಣಿಸುತ್ತಾ? ಇದು ಯಾವ ಚೆನ್ನಾಗಿ ಕಾಣಿಸುತ್ತೆ? ನನಗೆ ಹೊರಕೊಂಡು ಸುಮ್ಮನೆ ಮಾಡ್ಬೇಡ, ಅದು ರೆಕಾರ್ಡ್ ಆಗಲ್ವಾ? ಅದಕ್ಕೆ ರೆಕಾರ್ಡ್ ಆಗುತ್ತೆ, ವಾಯ್ಸ್ ಬರಲ್ಲ. ಇದು ಇದು ಬ್ಲೌಸ್ ಹೊಲ್ಸ್ಕೋ ಆಯ್ತಾ? ಇದು ಬ್ಲೌಸ್ ಹೊಲ್ಸ್ಕೊ ನೀನು ನಿನ್ನ ಅಳತೆಗೆ. ಇದು ಅಳಿಸ್ತೀನಿ, ಸೀರೆ ಉಟ್ಕೋ, ಯಾವ ಬೇಕಾದ್ರೂ ಉಟ್ಕೋಬಹುದು. 3 ನಿನ್ನ ಅಳತೆಗೆ ಹೊಲ್ಸ್ಕೊಬಿಡು. ನಾನು ಯಾವ್ದಾದ್ರು ರೆಡಿಮೇಡ್ ಬ್ಲೌಸ್ ಹಾಕೊಂಡಾಗುತ್ತೆ. ಇದಕ್ಕೆ ಬ್ಲೌಸ್ ಇದೇ ಹಾಕೊಂಡ್ರೆ ಚೆನ್ನಾಗಿರ್ತದೆ ಅಂತ. ಇದು ಹುಡುಗಿರು ಉಟ್ಕೊಳಂಗಿದೆ, ಇದು ಆಂಟಿದಿರು ಉಟ್ಕೊಳಂಗಿದೆ ಅಂತ ಹೇಳ್ತಿದ್ಯಾ ಅಲ್ಲ? ಅಲ್ಲ, ಅದು ವೈಟ್ ಬ್ಲೌಸ್ ಇಲ್ವಲ್ಲ ಸೀರೆ, ಯಾರ ಹತ್ರ ಇಲ್ಲ, ನಿನ್ನ ಹತ್ರ ಇಲ್ವಲ್ಲ, ಈ ತರ ಬಂದಿರೋದು, ಅದಕ್ಕೆ ಉಟ್ಕೋ ಹೊಲ್ಸ್ಕೊಂಡಿ ಅಂತ ಹೇಳದ್ನಪ್ಪ. ಬ್ಯಾಡ ಅಂದ್ರೆ ಕೊಡು 3, ನಾನೇ ಹೊಲ್ಸ್ಕೊತೀನಿ, ಹೋಗ್ ನಿನ್ ಗಂಡ ಕೈಲಿ ತೆಗಿಸ್ಕೊತೈ. ಸರಿ, ಅಷ್ಟೇ ಅಷ್ಟೇ, ವ್ಯಾಲ್ಯೂ ಇಲ್ಲ ನಮ್ಗೆ ಅಷ್ಟೇ. ಸರಿ, ಲಾಸ್ಟ್ ಅಲ್ಲಿ ಏನಂದ್ರೆ ಹೇಳಂಗಿದ್ರೆ ಹೇಳ್ಬಿಡು. ಏನಿಲ್ಲ, ಸೂಪರ್ ಆಗೋದಾಗ ತಗೊಂಡ್ ಬನ್ನಿ ಅತ್ತೆ. ನಾಳೆ ಲಾಸ್ಟ್ ಡೇಟ್ ಅದೇ, ಹೋಗಿ ತಗೊಂಡ್ ಬನ್ನಿ. ನಾವು 3 ತಗೊಂಡ್ ಬಂದಿದೀವಿ. ಇನ್ನು ಆಫರ್ ಇಲ್ಲಿ ತಗೊಂಬತ್ತಿದ್ದು, ಆಫರ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತಲ್ಲ. ಸಾವನ್ ತಗೊಂಡು ಅದೇ ಚೆನ್ನಾಗಿತ್ತು, ಅದೇ ಕಲರ್ ಆಗ್ಬಿಟ್ಟಿತ್ತು, ವಾಪಸ್ ಕೊಟ್ಟು ಹುಡ್ಕಿ ಸಾಕೈತೆ, ಸಿಗ್ಲಿಲ್ಲ. ಬಂದು ಇನ್ಯಾರು ಇಷ್ಟ ತಗೊಂಡ್ರೆ ಅಲ್ಲಿ ಕ್ವಾಲಿಟಿ ಚೆಕ್ ಇರೋದ್ರಿಂದ ಚೆಕ್ ಮಾಡಿಸ್ಕೊಂಡ್ ಬನ್ನಿ. ಹಂಗೆ ಮನೆ ತಗೊಂಡ್ಬಂದ್ಬಿಟ್ಟು ನೆಕ್ಸ್ಟ್ ಡ್ಯಾಮೇಜ್ ಆಗಿದೆ ಅಂತಂದ್ರೆ ಕಾಸು ವೇಸ್ಟ್ ಆಗುತ್ತೆ. ಖಾಲಿ ಮಾಡ್ಕೊಂಡೈತೆ ನಾಳೆಲ್ಲ, ಆಮೇಲೆ ಮತ್ತೆ ನೀವೆಲ್ಲ ಹೋಯ್ತಿರೋ, ಸುಮ್ಮನೆ ವೇಸ್ಟ್ ಆಗ್ಬಿಡ್ತದೆ. ನಾಳೆ 11 ಗಂಟೆಗೆ ಲಾಸ್ಟ್, ಅಲ್ಲ ನಾಳೆ 9 ಗಂಟೆಗೆ ಲಾಸ್ಟ್, ರಾತ್ರಿ. ರಾತ್ರಿ 9 ಗಂಟೆ ತನಕ ಇರ್ತದೆ, ಹೋಗ್ರಿ. 11 ಗಂಟೆಯಿಂದ 9 ಗಂಟೆ ತನಕ HSR ಅಲ್ಲಿ ಕಲ್ಯಾಣ ಮಂಟಪ. ಕಲ್ಯಾಣ ಮಂಟಪ ಅಲ್ಲ, ವೈಟ್ ಹೌಸ್. ಎಲ್ಲ ವೈಟ್ ಹೌಸ್, ಅದು ಗೊತ್ತಿಲ್ಲ, ಒಟ್ನಲ್ಲಿ ಹೋಗಿ ಅಷ್ಟೇ. ಸರಿ, ಹೋಗ್ತಾರೆ. ಇದು ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು. ನಮ್ಮ ವಿಡಿಯೋ ಇಷ್ಟ ಆಗಿದೆ ಬಟನ್ ಒತ್ತಿರಿ ಅತ್ತೆ. ಏನ್ ಬಟನ್? ಚೆನ್ನಾಗದೆ ಅಂತ. ಅದು ಲೈಕ್ ಅಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ನೆಕ್ಸ್ಟ್ ವಿಡಿಯೋ ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅತ್ತೆ. ಓಕೆ, ಬಾಯ್ ಬಾಯ್.